ಇವತ್ತಿಂದ ರಾಜ್ಯ ವಿಧಾನಮಂಡಲ ಅಧಿವೇಶನಕ್ಕೆ ಚಾಲನೆ ಸಿಗಲಿದೆ. ಮಾರ್ಚ್ 21ರವರೆಗೂ ಇವತ್ತಿಂದ 14 ದಿನಗಳ ಕಾಲ ಬಜೆಟ್ ಅಧಿವೇಶನ ನಡೆಯುತ್ತೆ. ಇವತ್ತು ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ರಾಜ್ಯಪಾಲರು ಭಾಷಣವನ್ನ ಮಾಡ್ತಾರೆ. ಬೆಳಗ್ಗೆ 11 ಗಂಟೆಗೆ ಭಾಷಣ ಇದೆ. ನಾಳೆಯಿಂದ ಮಾರ್ಚ್ 6ರವರೆಗೂ ಭಾಷಣದ ಮೇಲೆ ಚರ್ಚೆಯಾಗುತ್ತೆ. ಮಾರ್ಚ್ 7ನೇ ತಾರೀಕು ಬಜೆಟ್ ಮಂಡಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ದಾಖಲೆಯ 16ನೇ ಬಜೆಟ್ ಅನ್ನ ಸಿಎಂ ಸಿದ್ದರಾಮಯ್ಯ ಮಂಡಿಸಲಿದ್ದಾರೆ. ಮತ್ತೊಂದು ಕಡೆ ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ಬಿಜೆಪಿ ಬತ್ತಳಿಕೆಯಲ್ಲಿ ಸಾಕಷ್ಟು ಅಸ್ತ್ರಗಳು ಕೂಡ ರೆಡಿ ಇವೆ. ವಿಪಕ್ಷಗಳನ್ನ ತಡೆಯೋದಕ್ಕೆ ಸರ್ಕಾರದಿಂದಲೂ ಕೂಡ ಪ್ರತ್ಯಾಸ್ತ್ರ ಸಿದ್ಧವಾಗಿದೆ. ದಾಖಲೆಗಳ ಸಮೇತ ಕೌಂಟರ್ ಕೊಡೋದಕ್ಕೆ ಸರ್ಕಾರ ಸಿದ್ಧವಾಗಿದೆ. ಲೈವ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಹರೀಶ್. ಈ ಬಗ್ಗೆ ಹರೀಶ್, ಇವತ್ತಿಂದ ಸೆಷನ್ ಆರಂಭವಾಗ್ತಾ ಇದೆ, ಅದು ಕೂಡ ಬಜೆಟ್ ಸೆಷನ್. ಇಷ್ಟರ ಮಧ್ಯೆ ಸಾಕಷ್ಟು ಬೆಳವಣಿಗೆಗಳು ರಾಜ್ಯದಲ್ಲಿ ಆಗೋಗಿದೆ. ಸೊ ಇರುವಂತಹ ವಿಷಯಗಳು ಏನೇನು? ಸಭಾ ಬಹಳ ಮುಖ್ಯವಾಗಿರುವಂತದ್ದು, ಇಂದಿನಿಂದ ಕೂಡ ಬಜೆಟ್ ಅಧಿವೇಶನ ಆರಂಭವಾಗುತ್ತೆ. ಸೊ ಮಾರ್ಚ್ 21ರವರೆಗೆ 14 ದಿನಗಳ ಕಾಲ ಬಜೆಟ್ ಅಧಿವೇಶನ ನಡೆಯುತ್ತೆ. ಇವತ್ತು 11 ಗಂಟೆಗೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ಜಂಟಿ ವಿಧಾನಮಂಡಲದ ಅಧಿವೇಶನ ಉದ್ದೇಶಿಸಿ ಕೂಡ ಇವತ್ತು ಮಾತಾಡ್ತಾರೆ. ನಾಳೆಯಿಂದ 6ನೇ ತಾರೀಕುವರೆಗೂ ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆ ನಡೆಯುತ್ತೆ. ಸೊ ಅದಾದ ನಂತರ ಕೂಡ ಈಗ ಬಜೆಟ್ 7ನೇ ತಾರೀಕು ಸಿಎಂ ಸಿದ್ದರಾಮಯ್ಯ ಅವರು ಮಂಡಿಸಿದ್ದಾರೆ. ಅದು ಕೂಡ 16ನೇ ಬಾರಿ ದಾಖಲೆಯ ಬಜೆಟ್ ಅನ್ನ ಈ ಬಾರಿ ಮಂಡಿಸಿದ್ದಾರೆ. ಸಿಎಂ ಆಗಿ 9ನೇ ಬಾರಿ ಬಜೆಟ್ ಅನ್ನು ಕೂಡ ಮಂಡಿಸೋದಕ್ಕೆ ಸಿದ್ಧತೆಯನ್ನು ನಡೆಸಿದ್ದಾರೆ. ಇದೆಲ್ಲದರ ನಡುವೆ ಈ ಬಾರಿಯ ಬಜೆಟ್ ಆಡಳಿತಾರೂಢ ಕಾಂಗ್ರೆಸ್, ಪ್ರತಿಪಕ್ಷ ಬಿಜೆಪಿ, ಜೆಡಿಎಸ್ ಪಕ್ಷಗಳ ನಡುವೆ ನೇರ ವಾಕ್ಸಮರ ಜಟಾಪಟಿಗೆ ಕೂಡ ಸಾಕ್ಷಿ ಆಗುವಂತಹ ಲಕ್ಷಣಗಳು ಸ್ಪಷ್ಟವಾಗಿ ಎದ್ದು ಕಾಣಿಸುತ್ತಿವೆ. ತಮ್ಮದೇ ಆದಂತಹ ಬತ್ತಳಿಕೆಯಲ್ಲಿ ಕೂಡ ಆಡಳಿತಾರೂಢ ಕಾಂಗ್ರೆಸ್ ಅನ್ನು ಕಟ್ಟಿ ಹಾಕುವಂತಹ ಲೆಕ್ಕಾಚಾರದ ಭಾಗವಾಗಿ ಬಿಜೆಪಿ, ಜೆಡಿಎಸ್ ಈ ಬಾರಿ ಒಗ್ಗಟ್ಟಾಗಿ ಜಂಟಿಯಾಗಿ ಹೋರಾಟ ನಡೆಸೋದಕ್ಕೆ ಕೂಡ ಈಗ ಮುಂದಾಗಿ ತೀರ್ಮಾನ ನಡೆಸಿರುವಂತದ್ದು. ಸಾಕಷ್ಟು ಅಸ್ತ್ರಗಳೊಂದಿಗೆ, ದೊಡ್ಡ ಪಟ್ಟಿಯೊಂದಿಗೆ ಕೂಡ ವಿಧಾನಮಂಡಲದ ಉಭಯ ಸದನಗಳಲ್ಲೂ ಕೂಡ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಲು ಮತ್ತೆ ಮುಜುಗರಕ್ಕೆ ಎಡೆ ಮಾಡಿಕೊಡುವಂತಹ ನಿಟ್ಟಿನಲ್ಲಿ ಕೂಡ ಬಿಜೆಪಿ, ಜೆಡಿಎಸ್ ಒಂದಾಗಿ ಹೋರಾಟಕ್ಕೆ ಇಳಿತಾ ಇರುವಂತದ್ದು. ಇತ್ತ ಜೆಡಿಎಸ್ ಬಿಜೆಪಿಯ ಅಸ್ತ್ರಕ್ಕೆ ಪ್ರತ್ಯಸ್ತ್ರವಾಗಿ ಕೂಡ ಆಡಳಿತಾರೂಢ ಕಾಂಗ್ರೆಸ್ ಒಂದಷ್ಟು ತಂತ್ರಗಳನ್ನು ಕೂಡ ರೂಪಿಸಿರುವಂತದ್ದು. ಪ್ರಮುಖವಾಗಿ ಪ್ರತಿಪಕ್ಷಗಳು ಅನುದಾನಕ್ಕೆ ಗ್ಯಾರಂಟಿ ಯೋಜನೆಗಳ ಕೊರತೆಯನ್ನ ಇರುವಂತಹ ನಿಟ್ಟಿನಲ್ಲಿ ಕೂಡ ವಿಚಾರವನ್ನು ಪ್ರಸ್ತಾಪ ಮಾಡ್ತವೆ ಅನ್ನುವಂಥದ್ದು ಕೂಡ ಈಗ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಗೃಹಲಕ್ಷ್ಮಿ ಆಗಿರ್ಬೋದು, ಬೇರೆ ಬೇರೆ ಯೋಜನೆಗಳಿಗೆ ಸಂಬಂಧಪಟ್ಟಂಗೆ ಹಣ ಬಿಡುಗಡೆ ಆಗಿಲ್ಲ, ಮತ್ತೆ SC/ST ಹಣವನ್ನ ದುರ್ಬಳಕೆ ಮಾಡಿಕೊಳ್ಳಲಾಗ್ತಿದೆ, ಬೇರೆ ಯೋಜನೆಗಳಿಗೆ ಬಳಕೆ ಮಾಡಿಕೊಳ್ಳಲಾಗ್ತಿದೆ ಅನ್ನುವಂತಹ ಅಸ್ತ್ರವನ್ನಾಗಿರ್ಬೋದು, ಬೆಲೆ ಏರಿಕೆಗೆ ಸಂಬಂಧಪಟ್ಟಂಗೆ ಮೆಟ್ರೋ ಬಸ್ ದರ ಆಗಿರ್ಬೋದು, ಮತ್ತೆ ವಿದ್ಯುತ್ ದರಕ್ಕೆ ಸಂಬಂಧಪಟ್ಟಂಗೆ ನೀರಿನ ದರ ವಿಚಾರ ಆಗಿರ್ಬೋದು, ಬೇರೆ ಬೇರೆ ವಿಚಾರಗಳನ್ನ ಕೂಡ ಪ್ರಸ್ತಾಪ ಮಾಡೋದಕ್ಕೆ ಈಗಾಗಲೇ ಕೂಡ ಸಿದ್ಧತೆ ನಡೆಸಿರುವಂತದ್ದು. ಅದರಲ್ಲೂ ಕೂಡ ಮುಡಾ ಪ್ರಕರಣವನ್ನು ಕೂಡ ಪ್ರಸ್ತಾಪ ಮಾಡುವಂತ ನಿಟ್ಟಿನಲ್ಲಿ ಬಿಜೆಪಿ, ಜೆಡಿಎಸ್ ಮುಂದಾಗಿದೆ ಅನ್ನುವಂಥದ್ದು ಕೂಡ ಈಗ ಸ್ಪಷ್ಟವಾಗಿದೆ. 10 ಹಲವು ವಿಷಯಗಳನ್ನ ಮುಂದಿಟ್ಕೊಂಡು ನೇರವಾಗಿ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರವನ್ನು ಕಟ್ಟಿ ಹಾಕುವಂತ ನಿಟ್ಟಿನಲ್ಲಿ ಕೂಡ ಒಂದಷ್ಟು ತಂತ್ರಗಳನ್ನ ರೂಪಿಸಿರುವಂತದ್ದು. ಪ್ರತಿಪಕ್ಷಗಳ ತಂತ್ರಕ್ಕೆ ಪ್ರತಿತಂತ್ರವಾಗಿ ಕೂಡ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರ ಒಂದಷ್ಟು ಸಿದ್ಧತೆಗಳನ್ನ ನಡೆಸಿಕೊಂಡಿದೆ. ಒಂದು ಕೋವಿಡ್ ಸಂಬಂಧಪಟ್ಟಂಗೆ ಕುನ್ನಾ ವರದಿಯನ್ನ ದಾಖಲೆ ಸಮೇತ ಪ್ರತಿಪಕ್ಷಗಳ ವಿರುದ್ಧ ಪ್ರಸ್ತಾಪ ಮಾಡೋದಕ್ಕೆ ಕೂಡ ಮುಂದಾಗಿದೆ. ಒಂದು ವೇಳೆ ಭ್ರಷ್ಟಾಚಾರದ ವಿಚಾರಗಳನ್ನ ಪ್ರಸ್ತಾಪ ಮಾಡಿದೆ ಅದರಲ್ಲಿ ಈ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆಗಿರುವಂತಹ ಭ್ರಷ್ಟಾಚಾರ ಪ್ರಕರಣ ಪ್ರಸ್ತಾಪ ಮಾಡೋದಕ್ಕೆ ಕೂಡ ಈಗ ಮುಂದಾಗಿದೆ. ಜೊತೆಗೆ ಕುಮಾರಸ್ವಾಮಿ ವಿರುದ್ಧ ಭೂ ಕಂಟಕದ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡುವಂತ ನಿಟ್ಟಿನಲ್ಲಿ ಕೂಡ ಈಗ ಆಡಳಿತಾರೂಢ ಕಾಂಗ್ರೆಸ್ ತೀರ್ಮಾನ ಮಾಡಿದೆ ಅಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಜೊತೆಗೆ ಕೇಂದ್ರದ ಬಜೆಟ್ ನಲ್ಲಿ ರಾಜ್ಯಕ್ಕೆ ಆಗಿರುವಂತಹ ಅನ್ಯಾಯ ಆಗಿರಬಹುದು, ಮತ್ತೆ ನೀರಾವರಿ ಯೋಜನೆಗಳಿಗೆ ಸಂಬಂಧಪಟ್ಟಂಗೆ ಕೇಂದ್ರ ಸರ್ಕಾರ ಸ್ಪಂದಿಸದೇ ಇರುವಂತದ್ದು, ರಾಜ್ಯದ ಪಾಲಿನ ತೆರಿಗೆ ಹಣವನ್ನು ಕಡಿತಗೊಳಿಸಿರುವಂತಹ ವಿಚಾರವನ್ನು ಕೂಡ ಆಡಳಿತಾರೂಢ ಪಕ್ಷಗಳು ಕೂಡ ಈಗ ಸದನದಲ್ಲಿ ಪ್ರಸ್ತಾಪ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂತದ್ದು. ಹಾಗಾಗಿ ಈ ಬಾರಿಯ ಬಜೆಟ್ ಅಧಿವೇಶನ ಕೋಲಾಹಲ, ವಾಕ್ಸಮರಕ್ಕೆ ಎಡೆ ಮಾಡಿಕೊಡುವಂತಹ ಸಾಧ್ಯತೆ ದಟ್ಟವಾಗಿರುವಂತದ್ದು. ಸಭಾ, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.